ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನನ್ನ ಮಗಳಿಗೆ ಒಂದು ಓಲೆ ಸೆಲೆಕ್ಷನ್ ಮಾಡಿ ಇಟ್ಟಿದ್ದೆ. ಅದು ಇವತ್ತಿನ ದಿನ ತಗೊಳ್ಳೋಣ ಅಂದ್ಬಿಟ್ಟು ಇವತ್ತು ಮೈಸೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಮೈಸೂರು ಲಲಿತಾ ಜ್ಯುವೆಲ್ಲರಿ ಎದುರುಗಡೆ ಇದ್ದೀನಿ ಅಂತ ನೋಡ್ಬೋದು. ಅಶೋಕ ರೋಡಲ್ಲಿರೋ ಮೈಸೂರು ಲಲಿತಾ ಜ್ಯುವೆಲ್ಲರಿಲಿ ನಾನು ಓಲೆ ಆರ್ಡ್ರ್ ಕೊಟ್ಟಿದ್ದು ಇವತ್ತು ಇಸ್ಕೊತಾ ಇದ್ದೀನಿ. ಜ್ಯುವೆಲ್ಲರಿ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ನೋಡ್ಬೋದು ಈ ಥರ ಓಲೆ ತಗೊಂಡಿದ್ದೀನಿ ಇವತ್ತು. ನನ್ನ ಮಗಳಿಗೆ ಅಂತ ತೊಗೊಂಡಿದ್ದೀವಲ್ಲ ಇದೇನೆ. ಇದು ಮೈಸೂರು ಅಶೋಕ ರೋಡಲ್ಲಿರೋ ಲಲಿತಾ ಜ್ಯುವೆಲ್ಲರಿ. ಇಲ್ಲಿ ತುಂಬ ಕಲೆಕ್ಷನ್ ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಶಾಪಿಂಗ್ ಮಾಡೋದು ಜ್ಯುವೆಲ್ಲರೀಸ್ನೆಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಮ್ಮನೆ ಅಕ್ಷಯ ತೃತೀಯ ಹೇಗಾಗುತ್ತೆ ಅಂತ ನೋಡ್ಕೊಬರೋಣ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಅಕ್ಷಯ ಪಾತ್ರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಎಲ್ಲ ಸಿದ್ಧತೆನೂ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬನ ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯ ದಿನ ಆಚರಣೆ ಮಾಡ್ತಾರೆ. ಅಕ್ಷಯ ಪಾತ್ರೆ ಇಟ್ಕೊಳ್ಳೋದಕ್ಕೆ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ತಗೋತಾ ಇದ್ದೀನಿ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಪ್ಲೇಟಲ್ಲಿ ಈ ಥರ ಅಕ್ಕಿ ತುಂಬಿಟ್ಕೋಬೇಕು. ನಾನು ಅಕ್ಷಯ ಪಾತ್ರೆನ ಮಣ್ಣನ ಮಡಿಕೆಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇದ್ರೊಳಗೆ ನಾನು ಅಕ್ಕಿ ತುಂಬ್ಕೊಂಡಿದ್ದೀನಿ. ಕೆಲವರು ಉಪ್ಪು ಹಾಕಂತಾರೆ. ಅಕ್ಷಯ ಪಾತ್ರೆ ಒಳಗಡೆ ಹಾಕೊಳ್ಳೋದಕ್ಕೆ ಗಂಧದ ಪೌಡರು ಮತ್ತು ಜವಂತ್ ಪೌಡರ್ ತಗೊಂಡಿದ್ದೀನಿ. ಯಾಕಂದರೆ ಅಕ್ಷಯ ಪಾತ್ರೆ ಯಾವಾಗಲೂ ಪರಿಮಳದಿಂದ ಕೂಡಿರಬೇಕು. ಇದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕೊಂಡಿದ್ದೀನಿ. ಈಗ ನಾನು ಚಿಕ್ಕ ರೆಡ್ ಬಟ್ಟೆನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳಿ ಕಾಯಿನ್ ಇಟ್ಕೋತಾ ಇದ್ದೀನಿ ಮೊದಲಿಗೆ. ನೆಕ್ಸ್ಟು 2 ಗೋಮತಿ ಚಕ್ರ ಕೂಡ ಹಾಕೋತಾ ಇದ್ದೀನಿ ಇದ್ರೊಳಗಡೆ. ಗೋಮತಿ ಚಕ್ರ ಹಾಕೊಂಡ್ಮೇಲೆ 2 ಕವಡೆ ಕೂಡ ಹಾಕೋತೀನಿ. ಇದ್ರ ಜೊತೆಗೆ ನಾನು 2 ಕಂಬಳದ ಬೀಜ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ನಾನು 2 ಏಲಕ್ಕಿ ಕಾಯಿ ಕೂಡ ಹಾಕೊತೀನಿ. ನಾನು ಇದಕ್ಕೆ ಲಕ್ಷ್ಮಿ ಕಾಯಿನ್ ಕೂಡ ಹಾಕೊಳ್ತಾ ಇದ್ದೀನಿ. ಇದ್ರೊಳಗಡೆ ಅರ್ಶಿನದ ಕೊಂಬು ಕೂಡ ಹಾಕೋತಾ ಇದ್ದೀನಿ 2. ಲಾಸ್ಟ್ಗೆ ನಾನು 10 ರೂಪಾಯಿನ ಗೋಲ್ಡ್ ಕಾಯಿನ್ ಕೂಡ ಹಾಕೊಳ್ತಾ ಇದ್ದೀನಿ. ಅಕ್ಷಯ ಪಾತ್ರೆ ಒಳಗಡೆ ಇಷ್ಟೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಹಾಕೊಂಡು ಈ ಥರ ಕಟ್ಟಿಟ್ಕೊಂಡು ಈ ಪೌಚ್ ಒಳಗಡೆ ರೆಡ್ ಬಟ್ಟೆ ಹಾಕೊಂಡು ನಾನು ಅಕ್ಷಯ ಪಾತ್ರೆ ಒಳಗಡೆ ಇಟ್ಕೊತಾ. ಇದ್ರ ಮೇಲೀಗ ನಮ್ಮ ಇಷ್ಟಾನುಸಾರ ಎಷ್ಟಾರು ದುಡ್ಡು ಇಟ್ಕೊಬೋದು, ಆಮೇಲೆ ಎತ್ತಿಟ್ಕೊಬೋದು. ನಾನು ಇಷ್ಟು ಅಮೌಂಟ್ನ ಇಟ್ಕೊತಾ ಇದ್ದೀನಿ ಇವಾಗ. ಇದ್ರ ಜೊತೆಗೆ 10 ರೂಪಾಯಿ 20 ರೂಪಾಯಿ ನೋಟ್ ಆದರೂ ಇಟ್ಟು ಅದರಲ್ಲಿ ಒಂದು ಚೇಂಜ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಲನ್ನ ಈ ಥರ ಮುಚ್ಚ. ಇದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಅಥವಾ ನಿಮ್ಗೆ ಇಷ್ಟಾನುಸಾರ ಯಾವ ದೇವ್ರ ಇಷ್ಟ ನಿಮಗೆ ಆ ದೇವ್ರದ್ದು ವಿಗ್ರಹ ಇಟ್ಟು ಅದಕ್ಕೆ ಈಗ ಪೂಜೆ ಮಾಡಬೇಕು. ಈಗ ಧಾನ್ಯಗಳನ್ನ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 3 ಮಡಕೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೆ ತೊಗರಿಬೇಳೆ ಇಟ್ಕೊಂಡಿದ್ದೀನಿ, ಒಂದಕ್ಕೆ ಅಕ್ಕಿ ಇಟ್ಕೊಂಡಿದ್ದೀನಿ, ಇನ್ನೊಂದಕ್ಕೆ ಉಪ್ಪು ಇಟ್ಕೊಂಡಿದ್ದೀನಿ. ಇವು ನಾವು ವಿಳೆದೆಲೆ ಮೇಲಾರು ಇಟ್ಕೋಬೋದು, ಇಲ್ಲ ಈ ಥರ ಅಕ್ಕಿ ಮೇಲಾರು ಇಟ್ಕೋಬೋದು. ಇದಕ್ಕೆ ಒಂದೊಂದೇ ದಳ ಹೂವನ್ನ ಇಟ್ಕೊಂಬತ್ತಾ ಇದ್ದೀನಿ. ಇಷ್ಟೆಲ್ಲ ಇಟ್ಕೊಂಡಿದ್ದಾದ್ಮೇಲೆ ಅಕ್ಕಪಕ್ಕ ಅರಿಶಿನ ಕುಂಕುಮದ ಬಟ್ಲು ಇಟ್ಕೋತೀನಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ನೈವೇದ್ಯ ಇಟ್ಕೊಂಡು. ಆಮೇಲಿಂದ ಬೆಳ್ಳಿ ಅಥವಾ ಬಂಗಾರ ತಗೊಂಡಿರ್ತೀವಲ್ವ ಅದನ್ನ ಇಟ್ಕೊಂಡು ಈಗ ಪೂಜೆ ಮಾಡ್ಕೋಬೇಕು. ಅಕ್ಷಯ ತೃತೀಯ ದಿನ ಈ ಥರ ವಸ್ತುಗಳನ್ನ ತಗೊಬಂದು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅಷ್ಟೈಶ್ವರ್ಯ ದೊರೆಯುತ್ತೆ ಅಂತ ಪ್ರತೀತಿ ಇದೆ. ಯಾವ್ದಾದ್ರು ವಸ್ತು ತಗೊಂಡ್ರೆ ದುಪ್ಪಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತೀವಿ. ಆದರೆ ದವಸ ಧಾನ್ಯಗಳು ಎನಿ ಟೈಮ್ ಇದ್ದೇ ಇರುತ್ತಲ್ವ ಮನೇಲಿ. ಚಿನ್ನ ಬಂಗಾರ ಆದರೆ ಕಮ್ಮಿ ಅಲ್ವಾ ತಗೊಳ್ಳೋದು. ಹಾಗಾಗಿ ನಾವು ಚಿನ್ನ ತಗೊಂಡ್ರೆ ಜಾಸ್ತಿ ಚಿನ್ನ ಸೇರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತೀವಿ. ಧನ ಸಂಪತ್ತು ಬರಬೇಕು ಅಂದರೆ ಇದ್ರ ಜೊತೆಗೆ ಇನ್ನೊಂದು ಕೂಡ ಮಾಡ್ಕೋಬೇಕು. ನಮ್ಮ ಕೈಲಾಗಿದ್ದು ಇಷ್ಟಾನುಸಾರ ನಾವು ದಾನ ಕೂಡ ಮಾಡಬೇಕು. ಇವತ್ತಿನ ದಿನ ಅಕ್ಕಿ ಬೇಳೆ ಇಲ್ದಿರೋರಿಗೆ ಅಕ್ಕಿ ಬೇಳೆ ಕೊಡಿಸೋದು, ಮಕ್ಕಳಿಗೆ ಪುಸ್ತಕಗಳಿಲ್ದ ಅಂದರೆ ಪುಸ್ತಕಗಳು ಕೊಡಿಸೋದ್ರಿಂದನೂ ನಮ್ಗಷ್ಟೇ ಐಶ್ವರ್ಯ ದೊರೆಯುತ್ತೆ. ಇವತ್ತೊಂದು ದಿನ ಚಿನ್ನ ಮತ್ತು ಬಂಗಾರನ ಅಷ್ಟೇ ಅಲ್ದೇ ಆರೋಗ್ಯಕ್ಕೆ ಬೇಕಾದ ದವಸ ಧಾನ್ಯಗಳನ್ನ ಖರೀದಿಸಬೇಕು. ಅಷ್ಟೇ ಅಲ್ದೇ ಇವತ್ತೊಂದು ದಿನ ಗೋಧೂಳಿ ಸಮಯದಲ್ಲೇ ಎದ್ದು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ವರ್ಷ ಅಕ್ಷಯ ತೃತೀಯ 2 ದಿನ ಬಂದಿರೋದ್ರಿಂದ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಚಿನ್ನ ಖರೀದಿ ಮಾಡ್ಕೊಂಡು ಬಂದೆ. ಸೋಮವಾರ ಬೆಳಗ್ಗೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಇಷ್ಟ ಆದದ್ದು ಏನಾದರೂ ಕೇಳ್ಕೊಬೇಕಂದ್ರೆ ಈ ಗೋಧೂಳಿ ಸಮಯದಲ್ಲಿ ಎದ್ದು ಪೂಜೆ ಮಾಡಿ ಕೇಳ್ಕೊಳ್ಳೋದ್ರಿಂದ ಇಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹಿಂದಿನಿಂದ ಹೇಳ್ಬೋದು. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಖುಷಿ, ತೃಪ್ತಿ ಸಿಗುತ್ತೆ.
ಈಗ ಓಲೆ ತಂದಿದ್ದೀನಲ್ವಾ, ಅದಕ್ಕೂ ಅಕ್ಷತೆ ಹೂವು ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇವತ್ತು ಪೂಜೆ ಮಾಡ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ನಮ್ಮನೆ ಅಕ್ಷಯ ತೃತೀಯನ್ನು ಆಚರಿಸ್ಕೊಂಡ್ವಿ. ನೆಕ್ಸ್ಟ್ ನಾನೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ, ದ್ರಾಕ್ಷಿ ಮತ್ತು ಗೋಡಂಬಿನ. ಡ್ರೈ ಫ್ರೂಟ್ಸ್ ಕೆಂಪಾಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಂತರ ನಾನು ಹೆಸರು ಬೇಳೆ ಹಾಕೋತಾ ಇದ್ದೀನಿ, 1 ಕಪ್ಪು. ಈ ರೀತಿ ಹೆಸರು ಬೇಳೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ಹೆಸರು ಬೇಳೆ ಕೆಂಪಾದ್ಮೇಲೆ ಅದಕ್ಕೆ 1 ಕಪ್ ಹಾಲು ಹಾಕೋತಾ ಇದ್ದೀನಿ. ಈ ಕಡೆ ಹಾಲು ಕುದಿ ಬರೋಷ್ಟರಲ್ಲಿ ನಾನು ಏಲಕ್ಕಿ ಕಾಯಿನ ಜಜ್ಕೊಳ್ತಾ ಇದ್ದೀನಿ, 1-3 ಹಾಕೊಂಡು. ಈಗ ಕುದೀತಾ ಇರೋ ಹಾಲಿನ ಜೊತೆಗೆ ಏಲಕ್ಕಿ ಕಾಯಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಲಿನ ಜೊತೆಗೆ ಚೆನ್ನಾಗಿ ಕರಗಬೇಕಲ್ವ, ಹಂಗಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಮೇಲೆ 1 ಕಪ್ ಅಕ್ಕಿ ಕೂಡ ಹಾಕೊಳ್ತೀನಿ ಇದಕ್ಕೆ. ಈಗ ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೊಡಿಸ್ತೀನಿ. ಒಂದು ಕುಕ್ಕರ್ ಸೀಟಿ ಹೊಡೆದ್ಮೇಲೆ ಆಫ್ ಮಾಡ್ಕೊಳ್ತೀನಿ ಸ್ಟವ್ನ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡು ಸ್ವೀಟ್ ಪೊಂಗಲ್ ಹೇಗಾಗಿದೆ ಅಂತ ನೋಡೋಣ. ಸ್ವೀಟ್ ಪೊಂಗಲ್ ಈ ಥರ ರೆಡಿಯಾಗಿದೆ. ಈಗ ಮೇಕೆ ಕೆಳಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಪ್ರೊಸೀಜರ್ ಎಲ್ಲ ಆದಮೇಲೆ 1 ಕಪ್ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಈ ರೈಸ್ ಜೊತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಲಾಸ್ಟಿಗೆ ಕೊಬ್ಬರಿ ಉದುರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮನೆ ಈ ರೀತಿಯಾಗಿ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಫೈನಲಿ ನಮ್ಮನೆ ಸ್ವೀಟ್ ಪೊಂಗಲ್ ಈ ಥರ ರೆಡಿಯಾಗಿದೆ ನೋಡ್ಬೋದು. ನಮ್ಮನೆ ಈ ಅಕ್ಷಯ ತೃತೀಯನ ಈ ರೀತಿಯಾಗಿ ಆಚರಣೆ ಮಾಡಿಕೊಂಡೆ. ಈ ಅಕ್ಷಯ ತೃತೀಯ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.